ಸಹಾಯಕರಿಗೆ ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳು ಇವರ ಮುದ್ದೇಬಿಹಾಳ. ಹೆತ್ತ ತಂದೆ ತಾಯಿಗೆ ಬೆಳೆಸಿದ ಗುರುವಿಗೆ ಹೆಸರು ತರುವುದು, ಅವರ ಉಸಿರ ತೆಗೆಯುವುದು ವಿದ್ಯಾರ್ಥಿಗಳಾದ ನಿಮ್ಮ ಕೈಯಲ್ಲಿದೆ. ವಿದ್ಯೆ ಶಿಖರವೇರಿ ಗರ್ವದ ಮೇಲೆ ಕೂರಬಾರದು, ಹಣದಿಂದ ಯಾವತ್ತೂ ಶಿಕ್ಷಣವನ್ನು ಅಳೆಯಬಾರದು ಎಂದು ಕಕ್ಕೇರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರು ಬಸಯ್ಯ ಮಾಠ್ ಹೇಳಿದರು. ಯಾಕಂತಂದ್ರೆ ಇದೊಂದು ಅದ್ಭುತವಾದಂತಹ ಸಂಸ್ಥೆ. ಅಲ್ಲಿದೆ ನಾಗರಬೆಟ್ಟ, ಇಲ್ಲಿದೆ ವಿದ್ಯಾಬೆಟ್ಟ. ಅಲ್ಲಿದೆ ನಾಗರಬೆಟ್ಟ, ಇಲ್ಲಿದೆ ವಿದ್ಯಾಬೆಟ್ಟ. ಓದ್ಯವನು ಇಲ್ಲಿ ಬಲು ದಿಟ್ಟ, ಓದ್ಲಾರವನು ಅವನು ನಂಬಿಕೆ ಕೆಟ್ಟ ಅಷ್ಟೇ. ಹಾಗಾಗಿ ಓದ್ದವನು ಬದುಕು ಬಂಗಾರ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಶಿಕ್ಷಕರು ಯಾವತ್ತೂ ನೋಡ್ತಿರ್ತೀವಿ, ಆ ಮಕ್ಕಳಿಗೆ ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲ, ಅವ್ರಿಗೆ ಅಣ್ಣಂದಿರಾಗಿ, ತಮ್ಮಂದಿರಾಗಿ, ಅಕ್ಕಂದಿರಾಗಿ, ತಂದೆ ತಾಯಿಂದಿರಾಗಿ ಯಾವತ್ತೂ ಕೂಡ ಆ ಮಗುವಿಗೆ ಏನು ಬೇಜಾರ ನಡ್ಕೊಂಡು ಆ ಮಗುವಿಗೆ ಕಲಿಸ್ತಾ ಇರ್ತಕ್ಕಂಥ ಒಂದು ಪರಿಯ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂತೋಷವಾಗುತ್ತೆ. ಯಾಕಂತಂದ್ರೆ ವಿದ್ಯೆಯ ಜೊತೆ ಅರಿವನ್ನು ಮೂಡಿಸ್ತಾ ಇದ್ದಾರೆ, ಅರಿವಿನ ಜೊತೆ ಸಂಸ್ಕೃತಿ ಸೇರಿಸ್ತಾ ಇದ್ದಾರೆ. ಪಾಲಕರು ನೀವು ಪಾಲಕರು ನಂಬಿ ನಿಮ್ಮ ಮಕ್ಕಳನ್ನ ಇಲ್ಲಿ ತಂದು ಕೊಟ್ಟಿದ್ದೀರಿ. ಯಾವತ್ತೂ ಕೂಡ ಒಂದು ಯೋಚನೆ ಮಾಡ್ತೀರಲ್ಲ ಪಾಲಕರು. ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಮರ್ಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬೀದರ್ನ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ 3,000 ವಿದ್ಯಾರ್ಥಿಗಳಲ್ಲಿ 1,500 ಜನ ಲಾಂಗ್ ಟರ್ಮ್ ಇರುವ ವಿದ್ಯಾರ್ಥಿಗಳು, ಅದರಲ್ಲಿ 50ರಿಂದ 100 ಜನ ಸಾಧನೆ ಮಾಡಿದ್ದನ್ನೇ ನಮ್ಮ ಭಾಗದ ಜನ ಆ ಸಂಸ್ಥೆಯ ಬಗ್ಗೆ ಹೆಚ್ಚು ಮಾತನಾಡುತ್ತಾರೆ. ಆದರೆ ಪ್ರತಿಭಾನ್ವಿತ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡದಿದ್ದರೆ ಮುಂದೆ ಅನುಭವಿಸುವುದು ನಾವೇ. ವಾಣಿಜ್ಯ ಕೇಂದ್ರಗಳಾಗಿರುವ ಶಾಲೆಗಳು ಬಹಳಷ್ಟು ಡೊನೇಷನ್ ಹಾವಳಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವುದು ಗಗನಕುಸುಮವಾಗಿದೆ. ಆದರೆ ದುಡ್ಡು ಶಿಕ್ಷಣಕ್ಕೆ ಯಾವತ್ತೂ ಸಮನಾಗಿರುವುದಿಲ್ಲ. ನಾಗರಬೆಟ್ಟದ ಬಿಜಿ ಮಠ್ ಅವರು ಹೃದಯವಂತರು. ಇದು ವಿದ್ಯಾಸಂಸ್ಥೆ ಮಕ್ಕಳನ್ನು ಪಾಲಕರ ಸಮಾನವಾಗಿ ಕಾಣುವ ಜೊತೆಗೆ ಅರಿವು ಸಂಸ್ಕೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. 3,000 ಮಕ್ಕಳಲ್ಲಿ 1,500 ಜನ ಬರೇ ಲಾಂಗ್ ಟರ್ಮ್ LT ಇರ್ತಾರೆ. ಆ LT ಇದ್ದವರು 1,500 ಜನರಲ್ಲಿ 50 ಜನ 100 ಜನ ಆಗ್ತಾರೆ. ನಮ್ಮ ಪಾಲಕರು ಎತ್ತುಕೊಂಡ್ಬಿಡ್ತಾರೆ, 100 ಜನ ಆಗ್ಯಾರಲ್ಲಿ ಹೆಂಗಾದ್ರು ಅಂತ ಗೊತ್ತಿಲ್ಲ. ಯಾವತ್ತು ಹಿತ್ಲು ಗಿಡ ಮದ್ದಲ್ಲ ಅಂತ. ಹಾಗೆ ಹಿತ್ಲಿಗಾಗಿರ್ತಕ್ಕಂಥ ನಮ್ಮ ಸಂಜೀವಿಯನ್ನ ನಾವು ಒಂದ್ಸಲ ಗಮನ ಹರಿಸಬೇಕಾಗಿದೆ, ಮಾಡಿ ಓದಿಸ್ಬೇಕು. ಅದು ಇಂದಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ಕೇಂದ್ರಗಳಾಗಿರ್ತಕ್ಕಂಥ ಶಾಲೆಗಳು ಬಹಳಷ್ಟು ಡೊನೇಷನ್ ಮೇಲೆ ಡೊನೇಷನ್ ಅಂತ ಡೊನೇಷನ್ಗಳ ಹಾವಳಿಯಲ್ಲಿ ಮಕ್ಕಳಿಗೆ ಓದಿಸಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಆಕ್ಸ್ಫರ್ಡ್ ಮರ್ಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಠ ಮಾತನಾಡಿ, ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಪರೀಕ್ಷೆಗಾಗಿ ಈ ಪರೀಕ್ಷೆಗಳನ್ನು ಆಯೋಜಿಸಿದ್ದೇವೆ. ನೀವು ಕೊಟ್ಟ ದುಡ್ಡಲ್ಲಿ ನಾವು ಸಂಸ್ಥೆಯನ್ನು ನಡೆಸಬೇಕು. ಲಾಂಗ್ ಟರ್ಮ್ನಲ್ಲಿ ಪ್ರತಿ ವರ್ಷ 40 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡುತ್ತಿದ್ದೇವೆ. ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಕಾರ್ಯ ಮಾಡುತ್ತಿದ್ದೇವೆ ಎಂದು ಹೇಳಿದರು. ವಿದ್ಯೆ ಅಂದ್ರೆ ನೀಟ್ ಕಲಿಯಕ್ಕೆ ಆಗ್ತಿರಲಿಲ್ಲ. ಈ ನಮ್ಮ ಭಾಗದಲ್ಲಿ ಈ ಕೆಲವಷ್ಟು ಮಂದಿ ನೀಟ್ ಕಲೆ ಸೈನ್ಸ್ ಮಾಡಕ್ಕೆ ಆಗ್ತಿರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಕಾಲೇಜು ತಮಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ತದ. ಒಳ್ಳೆಯ ರಿಸಲ್ಟು ನೀವು ತೆಗೆದುಕೊಂಡಿದ್ದಾದ್ರೆ ನಮ್ಮ ಕಾಲೇಜಿನಲ್ಲಿ ಈಗ ಆಲ್ರೆಡಿ ನಾವು ಅನೌನ್ಸ್ ಮಾಡಿದ್ದೀವಿ. ಎಂತ 1 ರಿಂದ 5 ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ ಊಟ ವಸತಿ ಸಹಿತ ಶಿಕ್ಷಣ ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ. 1 ರಿಂದ 5. ಆಮೇಲೆ 6 ರಿಂದ 20 ಬಂದಂಥ ವಿದ್ಯಾರ್ಥಿಗಳಿಗೆ ಏನದಲ್ಲ ಉಚಿತ ಶಿಕ್ಷಣ ಹಾಗೂ ಅವರಿಗೆ ಉಚಿತ ಶಿಕ್ಷಣ ಕೊಡ್ತೀವಿ. ಈಗ 20 ವಿದ್ಯಾರ್ಥಿಗಳಿಗೂ ಕೂಡ ನಾವು ಇಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಇನ್ನು ಯಾವುದೇ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಈ ನಮ್ಮ ಕಾಲೇಜಿನಲ್ಲಿ ನೀವು ಪ್ರವೇಶ ಪಡೆದಿದ್ದಾದ್ರೆ ಆ ಪ್ರವೇಶಕ್ಕೆ ಅನುಗುಣವಾಗಿ ಅಂದ್ರೆ ಪ್ರತಿಯೊಂದು ಮಕ್ಕಳಿಗೂ ಸ್ಕಾಲರ್ಶಿಪ್ ಆಗಿ 5,000 ರೂಪಾಯಿ ಅವರಿಗೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಫ್ರೀ ಅಂದರೆ ಫೀಯಲ್ಲಿ ಒಂದು ಈಗ ನೀವು ಕೊಟ್ಟಂಥ ದುಡ್ಡಲ್ಲಿ ನಾವು ಕಾಲೇಜ್ ನಡೆಸಬೇಕು. ಇದರಿಂದ ಬೇರೆ ಯಾವುದಿಲ್ಲ. ನಾವು ಜೋಳಿಗೆ ಜಂಗಮರು, ಹೌದಾ? ಅದಕ್ಕೆ ಇಲ್ಲಿ ನೀವು ಕೊಟ್ಟಂಥ ಒಂದು ಶಿಕ್ಷಣ ಅಮೌಂಟ್ನಲ್ಲಿ ಶಿಕ್ಷಕರ ಪಗಾರ ಕೊಟ್ಕೋಬೇಕು, ಎಲ್ಲ ಮೇಂಟೆನೆನ್ಸ್ ಮಾಡ್ಕೋಬೇಕು. ಆಮೇಲೆ ಶಿಕ್ಷಕರ ಪಗಾರ ಯಾರು ಕಡಿಮೆ ಇರಲಿಲ್ಲ. ಎಲ್ಲ ಮಕ್ಕಳಿಗೂ ನೀಟ್ ಲೆವೆಲ್ ಬರ್ಬೇಕಂದ್ರೆ 2 ರಿಂದ 3 ಲಕ್ಷ 3.5 ಲಕ್ಷ ತನಕ ಪೇಮೆಂಟ್ ಇರ್ತದ. ಆ ಉದ್ದೇಶಕ್ಕಾಗಿ ತಾವು ನಿಮ್ಮ ಮಕ್ಕಳಿಗೆ ನಾವು ಒಂದು 20 ಮಕ್ಕಳ ತನಕ ನಾನು
ಕಲಿಸ್ತೀವಿ. ಅದೇ ರೀತಿಯಾಗಿ ಲಾಂಗ್ ಟರ್ಮ್ ನೀಡ್ನಲ್ಲಿ ನಾನು ಸುಮಾರು 40 ವಿದ್ಯಾರ್ಥಿಗಳಿಗೆ ಊಟ, ವಸತಿ, ಶಿಕ್ಷಣ ಎಲ್ಲ ಫ್ರೀ ಕೊಡ್ತಾ ಇದ್ದೀನಿ. 2 ವರ್ಷ ನಾನು ಲಾಂಗ್ ಟರ್ಮ್ ಕಳೆದು ಈ ಒಂದು ಅವರಿಗೆ ಈ ಟೆಕ್ಸ್ಟ್ ಬುಕ್ ಸಹಿತ ಅಂದರೆ ಮಟೀರಿಯಲ್ ಸಹಿತ ನಾವು ಅವರಿಗೆ ಫ್ರೀಯಾಗಿ ನಾವು ಸಪ್ಲೈ ಮಾಡ್ತಿದ್ದೀವಿ. ತಾಲೂಕು ವಿಜ್ಞಾನ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂತೋಷ್ ಚಿತ್ರಿಗೆ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಕ್ಕಳು ಗೊಂದಲಕ್ಕೆ ಒಳಗಾಗದೆ ಪ್ರಶ್ನೆ ಪತ್ರಿಕೆ OMR ಶೀಟ್ಗಳನ್ನು ಸ್ಪಷ್ಟವಾಗಿ ಖಚಿತವಾಗಿ ತುಂಬುವ ಕಲೆಯನ್ನು ಅರಿತುಕೊಳ್ಳಬೇಕು. ಕೆಲವು ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ಸಾಧನೆಗೆ ಅಡ್ಡಗಾಲಾಗುತ್ತವೆ. ಇಂತಹದರ ಬಗ್ಗೆ ಪಾಲಕರು, ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದರು. ಶೀಟ್ ತುಂಬುದ್ರೊಳಗನೆ ಏನಾಗ್ತಾರಪ್ಪ ಅಂತಂದ್ರ ಬಹಳಾನೇ ತಪ್ಪುಗಳು ಮಾಡಾಕತ್ತಾರ. ಆ ತಪ್ಪುಗಳನ್ನು ಇಲ್ಲೇ ನೀವೇನಪ್ಪಾ ಅಂದ್ರೆ ತಿದ್ಕೋಬೇಕು. ಯಾಕಂದ್ರ ಮುಂದೆ ಬರುವಂತ ಜಗತ್ತು ಹೆಂಗೈತಪ್ಪ ಅಂತಂದ್ರ ಪ್ರತಿಯೊಂದು ಏನಪ್ಪಾ ಅಂತಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳದಾವು. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವ್ ಈಗೇನೋ ಒಂದು ತಪ್ಪು ಮಾಡಿದ್ರಿ OMR ಶೀಟ್ ಒಳಗ ಅದನ್ನ ವಾಪಸ್ ಕೊಟ್ವಿ. ಬಟ್ ನಿಮ್ಮ ಮುಂದೆ ಬರುವಂತ ಜೀವನದೊಳಗೆ ನೀವೇನೋ OMR ಶೀಟ್ ಒಳಗೆ ತಪ್ಪು ಮಾಡಿದ್ರಿ ಅಂದ್ರ ಅಲ್ಲಿ ನಿಮ್ಮ ಜೀವನ ಕೊಲ್ಯಾಪ್ಸ್ ಆಗ್ತದ. ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಫಲಿತಾಂಶ. ಬ್ರಿಲಿಯಂಟ್ ಮೈಲೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿನಿ ಗಂಗಮ್ಮ ಎ ಕೋಳು ಪ್ರಥಮ, ವಿಜಯಪುರದ ಶಾಂತಿನಿಕೇತನ ಶಾಲೆಯ ಅದಿತಿ ರಾಜಮಾನ್ಯ ದ್ವಿತೀಯ, ಬಿದಿರುಗುಂದಿ RMSA ಶಾಲೆಯ ಸುಪ್ರೀತ್ ಎಸ್ ಪಾಟೀಲ್ ತೃತೀಯ, ವಿಜಯಪುರ ಎಕ್ಸಲೆಂಟ್ ಶಾಲೆಯ ಅಪೂರ್ವ ಎಸ್ ಮೂಲಿಮನಿ 4ನೇ ಹಾಗೂ ಆಲ್ಮಟ್ಟಿ PMC GNV ಶಾಲೆಯ ಕಾರ್ತಿಕ್ ಜಲ್ಪೂರ್ 5ನೇ ಸ್ಥಾನ ಪಡೆದುಕೊಂಡರು. Very well examination, like they guided us very well when from the starting entering the school. They have guided us everything, and they arranged the food also. Like in we did later, like in exam, we also they gave some instructions. They were very good. Like I like the way how the teachers guided us here, and thank you. This examination will help a lot of students who are physically, background, whose economic background is very weak. So I think this exam is helpful for everyone. Thank you. ಅವರಿಗೆ ಒಂದು ಕರೆಕ್ಟ್ ಆದಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಒದಗಿಸಿ ಸರಿಯಾದ ಗೈಡೆನ್ಸ್ ಅನ್ನ ಮಾರ್ಗದರ್ಶಕರಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಒಂದು ಉನ್ನತ ಹಂತಕ್ಕೆ ಅವರಿಗೆ ಅಭಿವೃದ್ಧಿ ಸಾಧಿಸುವಲ್ಲೇ ಈ ಸಂಸ್ಥೆಯವರು ಬಹಳಷ್ಟು ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನೋಳಿ GHS ಶಾಲೆಯ ಮುಖ್ಯಗುರು ಬಸಯ್ಯ ಪುರವಂತರ್ಮಠ್, ಬಸರಕೋಟೆ CRP ಅಮರೇಶ್ ಕಸಬೇಗೌಡರ್, ವೀರೇಶ್ ನವಲಿ, ಸಂಸ್ಥೆ ಆಡಳಿತಾಧಿಕಾರಿ ಪ್ರಜ್ವಲ್ ಮಠ್, ಪ್ರಾಚಾರ್ಯ ಇರ್ಫಾನ್ ಬಾಗ್ವಾನ್, ಮಾರ್ಗದರ್ಶಕರಾದ LH ನದಾಫ್ ಹಾಗೂ ಶಿಕ್ಷಕರು ಇದ್ದರು. ಪ್ರಾಸ್ತಾವಿಕವಾಗಿ ಶಿಕ್ಷಕ ರಾಜು ಮೋಟಗಿ ಮಾತನಾಡಿದರು. ಹೀರು ನಾಯಕ್ ಸ್ವಾಗತಿಸಿದರು. ಶಿವಯ್ಯ ಮಠ್ ಹಾಗೂ ಮಲ್ಲಿಕಾರ್ಜುನ್ ಕಂಬಳಿ ನಿರೂಪಿಸಿದರು. ಈ ಸಾರಿ ಸುಮಾರು 1,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಈ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗೆ ವಿವಿಧ ಭಾಗಗಳಿಂದ ಆಗಮಿಸಿದ 1,100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗಿಯಾಗಿ ಪರೀಕ್ಷೆ ಬರೆದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.